ನಮಸ್ಕಾರ, ನನ್ನ ಹೆಸರು Dr.Vinayak Munirathnam. ನಾನೊಬ್ಬ ಮೆಡಿಕಲ್ ಆಂಕಾಲಜಿಸ್ಟ್ ಆ್ಯಂಡ್ ಸೀನಿಯರ್ ಕನ್ಸಲ್ಟೆಂಟ್ ಆಗಿ ಇಲ್ಲಿ ನಮ್ಮ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರಲ್ಲಿ ಕೆಲಸ ಮಾಡ್ತಿದ್ದೇನೆ. ಇವತ್ತಿನ ಈ ಒಂದು ವಿಡಿಯೋ ಬಂದ್ಬಿಟ್ಟು ಮೇನ್ಲಿ ಲಂಗ್ ಕ್ಯಾನ್ಸರ್ಸ್ ಬಗ್ಗೆ ಆ್ಯಂಡ್ ಲಂಗ್ ಕ್ಯಾನ್ಸರ್ಸ್ದು ಪ್ರಿವೆನ್ಷನ್ ಆಸ್ಪೆಕ್ಟ್ ಏನಿದೆ ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸ್ ಏನು ಬೇಕು, ಅದರದ್ದು ರಿಸ್ಕ್ ಫ್ಯಾಕ್ಟರ್ಸ್ ಏನು, ಈ ಒಂದು ಫ್ಯೂ ಆಸ್ಪೆಕ್ಟ್ಸಿಂದು ಒಂದು ಮಾಹಿತಿ ತಿಳ್ಕೊಳ್ಳೋಣ. ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋ. ಸೊ ಸಾಮಾನ್ಯವಾಗಿ ಲಂಗ್ ಕ್ಯಾನ್ಸರ್ಸ್ ಅಂದರೆ ನೀವೆಲ್ಲರೂ ಕೇಳ್ಪಟ್ಟಿರ್ತೀರ. ಎಲ್ಲರೂ ಒಂದು ಸ್ಮೋಕಿಂಗ್ ಬಿಡಬೇಕು, ಟೊಬ್ಯಾಕೊ ಆ್ಯಂಡ್ ಈ ಅರಾಕ್ನೆಟ್ ಇಲ್ಲ ಬೀಟಲ್ ನೆಟ್ ಚೂಯಿಂಗು, ಕಡ್ಡಿ ಪುಡಿ, ಇದೆಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ ಅನ್ನೋದನ್ನು ನಿಮಗೆ ಆಲ್ರೆಡಿ ಹಲವಾರು ಜನರಿಗೆ ಎಲ್ಲ ಇದ್ರ ಬಗ್ಗೆ ಗೊತ್ತಿದೆ. ಸಾಕಷ್ಟು ಆ್ಯಡ್ ಕ್ಯಾಂಪೇನ್ಸ್ ಎಲ್ಲ ಮಾಡ್ತಾರೆ. ಬಟ್ ಇದಲ್ಲದೆ ಸಾಕಷ್ಟು ಬೇರೆ ಒಂದಿಷ್ಟು ಅಡ್ವರ್ಸ್ ಫ್ಯಾಕ್ಟರ್ಸು, ರಿಸ್ಕ್ ಫ್ಯಾಕ್ಟರ್ಸ್ ಇವೆ ಈ ಒಂದು ಲಂಗ್ ಕ್ಯಾನ್ಸರ್ಸ್ ಆಗಲಿ ಬೇರೆ ಒಂದು ಕ್ಯಾನ್ಸರ್ಸ್ಗೂ. ಸೊ ಆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಏನು, ಆ್ಯಂಡ್ ಇದು ಬಂದುಬಿಟ್ಟು ನಮಗೆ ಇವಾಗ ಒಂದು 20 years ಬ್ಯಾಕ್ ಯಾವ ಥರ ಇತ್ತು ಸಿಚುವೇಶನು, ಎನ್ವೈರ್ಮೆಂಟ್, ನಮ್ಮ ಫುಡ್ ಹ್ಯಾಬಿಟ್ಸು, ಅದಕ್ಕೆಲ್ಲ ಕಂಪೇರ್ ಮಾಡಿದರೆ ಈ ಒಂದು 20 yearsಲ್ಲಿ ಸಾಕಷ್ಟು ಚೇಂಜ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಒಂದು ಮಾಡರ್ನ್ ವರ್ಲ್ಡ್ ಅಂತ ಹೇಳ್ಬೋದು. ಸೊ ಈ ಮಾಡರ್ನ್ ವರ್ಲ್ಡ್ಗೆ ತಕ್ಕಂಥದ್ದು ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವ, ಸೊ ಅದನ್ನು ನಾವು ಯಾವ ಥರ ಕಂಟ್ರೋಲ್ ಮಾಡ್ಕೋಬೋದು, ಚೇಂಜ್ ಮಾಡ್ಬೋದು, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಸೊ ಈ ಸ್ಮೋಕಿಂಗ್ ಅಲ್ಲದೆ ಬೇರೆ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇರ್ಬೋದು ಅಂತಂದರೆ ಮೇನ್ಲಿ ಪೊಲ್ಯೂಷನ್. ಅದೂ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಸೊ ಏರ್ ಪೊಲ್ಯೂಷನ್ ಇಂಡೆಕ್ಸ್ ಅಂತ ಮೆಜಾರಿಟಿ ಆಫ್ ದ ಮೆಟ್ರೋಪಾಲಿಟನ್ ಸಿಟೀಸು ಅದೇನಿದೆ ಅದನ್ನು ಚೆಕ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಆ ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಿದೆ ದಟ್ ಈಸ್ ಓನ್ಲಿ ಬಿಕಮಿಂಗ್ ವರ್ಸ್ ಅಂತ ಹೇಳ್ಬೋದು. ಸೊ ಈ ಏರ್ ಕ್ವಾಲಿಟಿಯಲ್ಲಿ ಮೇನ್ಲಿ ಬಂದ್ಬಿಟ್ಟು ಒಂದು ಇಂಡಸ್ಟ್ರಿಯಲ್ ಗ್ಯಾಸಸ್ ಏನಿದೆ, ಇಂಡಸ್ಟ್ರಿಯಲ್ ಎಕ್ಸಾಸ್ಟ್, ಅದೂ ಬಂದ್ಬಿಟ್ಟು ಇಟ್ ಈಸ್ ಅ ರಿಸ್ಕ್ ಫ್ಯಾಕ್ಟರ್ಸ್. ಅದಲ್ಲದೆ ನಮ್ಮ ವೆಹಿಕಲ್ಸ್ದು ಒಂದು ಸ್ಮೋಕ್, ಟ್ರಾಫಿಕ್ದು ಸಿಚುವೇಶನ್ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಸೊ ನಾವು ವಿ ಆರ್ ಲಿವಿಂಗ್ ಇನ್ ದಟ್ ಕೈಂಡ್ ಆಫ್ ಆನ್ ಎನ್ವೈರ್ಮೆಂಟ್. ಇವಾಗ ಒಂದು ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಎಕ್ಸಾಸ್ಟು ಆ್ಯಂಡ್ ತುಂಬ ಜನ, ಇಟ್ ಈಸ್ ಅ ವೆರಿ ಡೆನ್ಸ್ ಪಾಪ್ಯುಲೇಷನ್. ಸೊ ಒಂದು ಸಿಟಿಯಲ್ಲಿ ಸಾಕಷ್ಟು ಜನ ಇರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಆ ಡೆನ್ಸ್ ಪಾಪ್ಯುಲೇಷನು ಮತ್ತು ಈ ಪೊಲ್ಯೂಟೆಂಟ್ಸು ಮತ್ತು ಈ ಆ್ಯಂಡ್ ಈ ವೆಹಿಕಲ್ ಎಕ್ಸಾಸ್ಟು, ಸೊ ಈ ಥರ ಎಲ್ಲ ಬಂದ್ಬಿಟ್ಟು ಅದು ಮೈನ್ಯೂಟೆಸ್ಟ್ ಪಾರ್ಟಿಕಲ್ಸ್ ಏನೇ ಇದೆ, ಈ ಡಸ್ಟ್ ಪಾರ್ಟಿಕಲ್ಸ್ ಆಗಿರ್ಬೋದು ಇಲ್ಲ ಈ ಎಕ್ಸಾಸ್ಟ್ ಪಾರ್ಟಿಕಲ್ಸ್ ಆಗಿರ್ಬೋದು, ದೇ ಆರ್ ಆಲ್ ವೆರಿ ಫೈನ್ ಪಾರ್ಟಿಕಲ್ಸ್. ಸೊ ನಾವು ಈ ಥರದ್ದೊಂದು ಎನ್ವೈರ್ಮೆಂಟಲ್ಲಿ ಇರಬೇಕಾದ್ರೆ ಅದು ಬಂದ್ಬಿಟ್ಟು ರಿಪೀಟಾಗಿ ನಾವು ಇನ್ಹೇಲ್ ಮಾಡೋದ್ರಿಂದ ದಟ್ ಕ್ಯಾನ್ ಕಲೆಕ್ಟ್ ಇನ್ ಅವರ್ ಲಂಗ್ಸ್. ಸೊ ಒಂದಿಷ್ಟು ಜಾಗಗಳಲ್ಲಿ ಅದು ಆ ಥರನೇ ರಿಪೀಟೆಡ್ ಆಗಿ ಕಲೆಕ್ಟ್ ಆಗ್ತಾ ಒಂದು ಸೀರೀಸ್ ಆಫ್ ರಿಯಾಕ್ಷನ್ಸ್ ಅಂತ ಆಗುತ್ತೆ ಬಾಡಿಯಲ್ಲಿ. ಸಾಕಷ್ಟು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಇನ್ಫ್ಲಮೇಷನ್ ಆಗುತ್ತೆ, ರಿಪೀಟೆಡ್ ಇನ್ಫೆಕ್ಷನ್ಸು, ಅಲರ್ಜೀಸು, ಈ ಥರದ್ದು ರಿಪೀಟೆಡ್ ಆಗಿ ಒಂದು ಲಂಗ್ಗೆ ಇಟ್ ಈಸ್ ಲೈಕ್ ಆನ್ ಇನ್ಸಲ್ಟ್ ಥರ ಆನ್ ಅ ರೆಗ್ಯುಲರ್ ಬೇಸಿಸ್. ಸೊ ಅದು ದಟ್ ಇಟ್ ಸೆಲ್ಫ್ ಕ್ಯಾನ್ ಇವೆಂಚುಲಿ ಕಾಸ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಅಂದರೆ ಇಟ್ ಈಸ್ ನಾಟ್ ಒನ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಲಿಕ್ಕೆ ಬರಲ್ಲ. ಅದಲ್ಲದೆ ಹ್ಯಾಬಿಟ್ಸ್ ಇರ್ಬೋದು, ಇಲ್ಲ ಮೆಂಟಲ್ ಸ್ಟ್ರೆಸ್ ಆಗಲಿ, ಡ್ರೈವಿಂಗ್ ಸ್ಟ್ರೆಸ್ ಆಗಿರ್ಬೋದು, ಈ ಥರದ್ದು ಸಾಕಷ್ಟು ಮಲ್ಟಿಪಲ್ ರಿಸ್ಕ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು ಇಟ್ ಕ್ಯಾನ್ ಕಾಸ್ ಸರ್ಟನ್ ಕ್ಯಾನ್ಸರ್ಸ್. ಅದರಲ್ಲಿ ಬಂದ್ಬಿಟ್ಟು ಒಂದು ಲಂಗ್ ಕ್ಯಾನ್ಸರೂ ಆಗಿರ್ಬೋದು. ಬಟ್ ಇದು ಬಂದ್ಬಿಟ್ಟು ಇಟ್ ಈಸ್ ಒಂದು ನಾವೇನು ಹೇಳ್ತೀವಿ ಡೇ ಟು ಡೇ ಲಿವಿಂಗ್ ಆಗೋಗಿದೆ. ಸೊ ಅದನ್ನು ನಾವು ಚೇಂಜ್ ಮಾಡೋದಕ್ಕಾಗಲ್ಲ. ಇಟ್ ಈಸ್ ನಾವು ವಿ ಆರ್ ಲಿವಿಂಗ್ ಇನ್ ದಟ್ ಎನ್ವೈರ್ಮೆಂಟ್. ಸೊ ಇವಾಗ ಸೇ ಫಾರ್ ಎಕ್ಸಾಂಪಲ್ ನಾವೊಂದು ಸಿಟಿಯಲ್ಲಿದ್ದೀವಿ, ನಾವು ಅಲ್ಲೇ ಕೆಲಸ ಮಾಡ್ತಾ ಇರೋದು, ಎಲ್ಲರೂ ಅಲ್ಲೇ ಇದ್ದಾರೆ, ಮನೆ ಎವ್ರಿಥಿಂಗ್ ಇಸ್ ದೇರ್ ಅಂದರೆ ಆ ರಿಸ್ಕ್ ಫ್ಯಾಕ್ಟರ್ಸ್ನ ನಾವು ಚೇಂಜ್ ಮಾಡೋದಕ್ಕಾಗಲ್ಲ. ಬಟ್ ಅದನ್ನು ಮಾಡೋಕ್ಕಾಗಿಲ್ಲ ಅಂದರೆ ದೇರ್ ಆರ್ ಅದರ್ ರಿಸ್ಕ್ ಫ್ಯಾಕ್ಟರ್ಸ್. ನಮ್ಮ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲು, ಎಕ್ಸಸೈಸಸ್ಸು, ಯಾವ ಥರದ ಫುಡ್ ಕನ್ಸ್ಯೂಮ್ ಮಾಡಿದರೆ ಇಟ್ ಮೈಟ್ ಹೆಲ್ಪ್ ಅಸ್. ಸೊ ಈ ಒಂದಿಷ್ಟರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ತೇನೆ. ಸೊ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಒಳ್ಳೆಯದು ಅಂತ ಆಲ್ರೆಡಿ ನೀವೆಲ್ಲರೂ ಕೇಳ್ಪಟ್ಟಿರ್ತೀರ. ಮನೆಯಲ್ಲೂ ಎಲ್ಡರ್ಸು ಆ್ಯಂಡ್ ವಯಸ್ಸಾಗಿರೋರು ಯಾರಿದ್ದಾರೆ ಅವರೆಲ್ಲರೂ ನಿಮ್ಗೆ ಆಲ್ರೆಡಿ ಹೇಳ್ತಾರೆ ಹಣ್ಣು, ಈ ಥರ ತರಕಾರಿ ಇದೆಲ್ಲ ಒಳ್ಳೆಯದು ಅಂತ. ಬಟ್ ಇದರಲ್ಲಿ ಸ್ಪೆಸಿಫಿಕ್ಕಾಗಿ ಯಾವ ಥರದ್ದು ಬೆಟರ್ ಅಂತ ಹೇಳಿದರೆ ದೇರ್ ಆರ್ ಫ್ಯೂ ಈ ಕ್ಯಾರೋಟಿನಾಯ್ಡ್ಸ್ ಅಂತ ಹೇಳ್ತೀವಿ. ಬೀಟಾ ಕ್ಯಾರೋಟಿನ್ ಅನ್ನೋ ಒಂದು ಪದಾರ್ಥ ಇರುತ್ತೆ ಅದರಲ್ಲಿ. ಎಸ್ಪೆಷಲಿ ಬಂದ್ಬಿಟ್ಟು ಈ ಕ್ಯಾರೆಟ್ಸು, ರ್ಯಾಡಿಶು ಮತ್ತು ಈ ಥರದ್ದೊಂದಿಷ್ಟು ಫ್ರೂಟ್ಸು, ಪೊಮೊಗ್ರಾನೆಟ್ಸು, ಸೊ ಇದರಲ್ಲೆಲ್ಲ ಈ ಬೀಟಾ ಕ್ಯಾರೋಟಿನ್ ಅನ್ನೋದು ಏನಿದೆ ಆ್ಯಂಡ್ ಸೊಪ್ಪು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಏನಿದೆ ಇದರಲ್ಲೆಲ್ಲ ಈ ಒಂದು ಅಂಶ ಜಾಸ್ತಿ ಆಗಿರೋದ್ರಿಂದ ಇಟ್ ಹ್ಯಾಸ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಅಂತ ಹೇಳ್ತೇವೆ. ಸೊ ಆ ಥರದ್ದೊಂದು ಪ್ರಾಪರ್ಟಿ ಇರೋದ್ರಿಂದ ಈ ಆಕ್ಸಿಡೇಟಿವ್ ಡ್ಯಾಮೇಜ್ ಅಂದರೆ ಈ ಸೆಲ್ ಡ್ಯಾಮೇಜ್ ಏನಾಗುತ್ತೆ, ಮೇ ಬಿ ಬಿಕಾಸ್ ಆಫ್ ಅದರ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಏನಿದೆ, ಆ ಥರದ್ದು ಸೆಲ್ ಡ್ಯಾಮೇಜ್ ಏನೇ ಆಗೋ ಥರ ಇದ್ರೂ ಈ ಥರದ ಫುಡ್ಸ್ನ ನಾವು ರೆಗ್ಯುಲರ್ ಬೇಸಿಸ್ ಆಗಿ ಕನ್ಸ್ಯೂಮ್ ಮಾಡಿರೋದ್ರಿಂದ
ಅದು ಟು ಸಮ್ ಎಕ್ಸ್ಟೆಂಟ್ ಇಟ್ ವಿಲ್ ಹೆಲ್ಪ್ ಅಸ್. ತೀರಾ ಪ್ರಿವೆಂಟ್ ಮಾಡುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಇಟ್ ವಿಲ್ ಹೆಲ್ಪ್ ಅಸ್ ಇನ್ ಪ್ರಿವೆಂಟಿಂಗ್ ದೀಸ್ ಕ್ಯಾನ್ಸರ್ಸ್. ಸೊ ಈ ಥರದ್ದೊಂದು ಫುಡ್ಸ್ನ ನಿಮ್ಮ ರೆಗ್ಯುಲರ್ ಡಯಟಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಇಟ್ ವಿಲ್ ಹೆಲ್ಪ್ ಯು. ಸೊ ಇದು ಬಂದ್ಬಿಟ್ಟು ಒಂದು ಆ ಫ್ರೂಟ್ಸ್ ಬಗ್ಗೆ. ಆ್ಯಂಡ್ ವೆಜಿಟೇಬಲ್ಸ್ ಬಂದ್ಬಿಟ್ಟು ಕ್ರೂಸಿಫರಸ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ. ಸೊ ಕ್ರೂಸಿಫರಸ್ ವೆಜಿಟೇಬಲ್ಸ್ ಬಂದ್ಬಿಟ್ಟು ಈ ಕಾಲಿಫ್ಲವರು, ಈ ಬ್ರಾಕಲಿ, ಈ ಥರದ್ದುವೆಲ್ಲ ಒಂದು ಈ ಕ್ರೂಸಿಫರಸ್ ವೆಜಿಟೇಬಲ್ಸಲ್ಲಿ ಒಂದು ಕ್ಯಾಟಗರಿ. ಆ್ಯಂಡ್ ಅದಲ್ಲದೆ ಈ ಬ್ರಾಕಲಿ ಈ ಥರದ್ದು ಅಲ್ಲದೆ ಈ ಕಾಳು, ಎಸ್ಪೆಷಲಿ ಈ ಮೊಳಕೆ ಕಾಳು, ಈ ಮೊಳಕೆ ಬಂದಿರೋವಂಥ ಕಾಳನ್ನು ಏನು ತಿಂತೀವಲ್ವ, ಅದರಲ್ಲಿ ಸಲ್ಫೋರಾಫಿನ್ ಅಂತ ಒಂದು ಪದಾರ್ಥ ಇದೆ. ಅದನ್ನೂ ಇಟ್ ಈಸ್ ವೆರಿ ಬೆನಿಫಿಷಿಯಲ್ ನಮಗೆ. ಯಾವ ಥರ ಅಂದರೆ, ಈ ಏನಾದರೂ ನಮಗೆ ಈ ಮಿಕ್ಕಿದ್ದು ಕಾರಣಗಳಿಂದ ಏನಾದರೂ DNA ಡ್ಯಾಮೇಜಸ್ ಆಗ್ತಾಯಿದೆ, ಇಲ್ಲ ಸೆಲ್ ಡ್ಯಾಮೇಜಸ್ ಆಗ್ತಾ ಇದ್ದರೆ ಈ ಒಂದು ಪದಾರ್ಥ ಏನು ಮಾಡುತ್ತೆ, ಅದನ್ನು ಟು ಸಮ್ ಎಕ್ಸ್ಟೆಂಟ್ ಪ್ರಿವೆಂಟ್ ಮಾಡುತ್ತೆ. ಸೊ ಹಾಗಾಗಿ ರೆಗ್ಯುಲರ್ ಆಗಿ ಈ ಥರದ್ದೊಂದು ಫುಡ್ನೂ ನೀವು ಕನ್ಸ್ಯೂಮ್ ಮಾಡೋದ್ರಿಂದ ವಾಟ್ ಎವರ್ ದೋಸ್ DNA ಡ್ಯಾಮೇಜಸ್ಸು, ಆ ಚಿಕ್ಕ ಪುಟ್ಟ ಏನಾದರೂ ಡ್ಯಾಮೇಜಸ್ ಇದ್ದರೆ ಇಟ್ ವಿಲ್ ಹೆಲ್ಪ್ ಯು. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಈ ಬೆಳೆಯೋದನ್ನು ಜನರಲಿ ಕೆಲವೊಬ್ರು ಏನು ಮಾಡ್ತಾರೆ, ಈ ಇವಾಗ ಇಂಡಸ್ಟ್ರಿಯಲ್ ವೇಸ್ಟ್ ಏನೇ ಇದೆ ಅದನ್ನು ರಿವರ್ಸಲ್ಲಿ, ಸ್ಟ್ರೀಮ್ಸಲ್ಲಿ, ಹೊಳೆಗಳಲ್ಲೆಲ್ಲ ಬಿಟ್ಬಿಡ್ತಾರೆ. ಸೊ ಆ ನೀರಿನಲ್ಲೇ ಕಲ್ಟಿವೇಷನ್ ಮಾಡೋದು ಆ್ಯಂಡ್ ಬೆಳೆ ಬೆಳೆಯೋದನ್ನು ಆ ಥರದ್ದೊಂದು ನೀರಿಂದ ಪಂಪ್ ಮಾಡ್ಕೊಂಡು ಎಷ್ಟೊಂದು ಜನ ಬೆಳೀತಾ ಇರ್ತಾರೆ. ಒಂದು ನೆನ್ಪಿಟ್ಕೊಳ್ಳಿ, ಸೊ ಈ ಇಂಡಸ್ಟ್ರಿಯಲ್ ವೇಸ್ಟ್ ಏನಿದೆ ಅದರಲ್ಲಿ ಸಾಕಷ್ಟು ಕೆಮಿಕಲ್ಸು ಎಕ್ಸಾಸ್ಟ್ ಆಗಿ ಬಿಡ್ತಾ ಇರ್ತಾರೆ. ಸೊ ಅದರಲ್ಲಿ ನೀವು ಬೆಳೆಯನ್ನು ಬೆಳೆಯೋದ್ರಿಂದ ಬೆಳೆ ಏನೋ ಚೆನ್ನಾಗೇ ಬರ್ಬೋದು ನಿಮಗೆ, ಬಟ್ ಅದರಲ್ಲಿ ಸಾಕಷ್ಟು ಈ ಒಂದು ಈ ಎಕ್ಸಾಸ್ಟು ಮತ್ತು ಈ ಕೆಮಿಕಲ್ಸ್ದೇನಿದೆ ಅದರದ್ದೊಂದು ಅಂಶ ಇರುತ್ತೆ ಅದರೊಳಗಡೆ. ಸೊ ಅದರಿಂದ ಮೇ ಬಿ ಅದನ್ನು ಕನ್ಸ್ಯೂಮ್ ಮಾಡೋದು ನಮ್ಗೆ ಅಷ್ಟೊಂದು ಒಳ್ಳೆಯದಲ್ಲ. ಅದಕ್ಕೆ ಪ್ರೂಫ್ ಥರ ಏನು ಹೇಳೋದಕ್ಕಾಗಲ್ಲ, ಇದರಿಂದನೇ ನಮಗೆ ಕ್ಯಾನ್ಸರ್ಸ್ ಬರ್ತವೆ ಆ ಥರ ಹೇಳಲಿಕ್ಕಾಗಲ್ಲ. ಬಟ್ ಕೆಮಿಕಲ್ಸು ಒಳ್ಳೆಯದಲ್ಲ, ಆ್ಯಂಡ್ ಇದರಲ್ಲಿ ಇರೋವಂಥ ಪದಾರ್ಥಗಳು, ಆ ಫ್ಯಾಕ್ಟ್ರಿಯಿಂದ ಬರುವಂಥ ಪದಾರ್ಥಗಳು ಒಳ್ಳೆಯದಲ್ಲ ಅನ್ನೋದು ಮಾತ್ರ ಎಲ್ಲರಿಗೂ ತಿಳಿದಿರೋ ಅಂಥ ಒಂದು ಇದು. ಸೊ ಹಾಗಾಗಿ ಆ ಒಂದು ಏರಿಯಾದಲ್ಲಿ ಸ್ವಲ್ಪ ಬೆಳೆಯೋದನ್ನು ನೀವು ನೋಡಿಕೊಂಡು ಜಾಗ್ರತೆಯಿಂದ ಕಲ್ಟಿವೇಷನು ಅದೆಲ್ಲ ಮಾಡಬೇಕಾಗುತ್ತೆ. ಆ್ಯಂಡ್ ಫ್ರೂಟ್ಸಲ್ಲಿ ಬಂದ್ಬಿಟ್ಟು ಈ ಬೆರೀಸು, ಎಸ್ಪೆಷಲಿ ಈ ಕ್ರ್ಯಾನ್ಬೆರಿ ಆಗಲಿ, ಬ್ಲೂಬೆರಿ ಮತ್ತು ಈ ಸ್ಟ್ರಾಬೆರೀಸು, ಈ ಬೆರೀಸ್ ಅಂತ ಏನಿದಾವಲ್ಲ, ಸೊ ಅದರಲ್ಲಿನೂ ಸಾಕಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ರಿಚ್ ಇನ್ ವೈಟಮಿನ್ ಸಿ. ಸೊ ವೈಟಮಿನ್ ಸಿ ಬಂದ್ಬಿಟ್ಟು ಇಟ್ ಈಸ್ ಒಂದು ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಥರ. ಸೊ ಹಾಗಾಗಿ ವೈಟಮಿನ್ ಸಿ ರಿಚ್ ಫುಡ್ಸ್ ಏನಿದೆ ಅದನ್ನು ಕನ್ಸ್ಯೂಮ್ ಮಾಡೋದ್ರಿಂದನೂ ನಿಮಗೆ ಇಟ್ ವಿಲ್ ಹೆಲ್ಪ್ ಯು ಟು ಅ ಲಾರ್ಜ್ ಎಕ್ಸ್ಟೆಂಟ್. ಆ್ಯಂಡ್ ಅದಲ್ಲದೆ ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ಫಿಶ್ ಬಂದ್ಬಿಟ್ಟು, ಫಿಶಲ್ಲಿ ಈ ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಏನಿವೆ ಅದು ಸಾಕಷ್ಟು ಹೈ ಕಂಟೆಂಟಲ್ಲಿರುತ್ತೆ. ಎಸ್ಪೆಷಲಿ ಈ ಸ್ಯಾಲ್ಮನ್ನು ಮತ್ತು ಈ ಸಾರ್ಡಿನ್ಸ್ ಅನ್ನೋ ಒಂದು ವೆರೈಟಿ ಮತ್ತು ಮ್ಯಾಕ್ರಲ್ ಅಂತ ಬರುತ್ತೆ, ಇದರಲ್ಲೆಲ್ಲ ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಏನಿದೆ ಅದರದ್ದು ಒಂದು ಕಂಟೆಂಟ್ ಇಸ್ ವೆರಿ ಹೈ. ಸೊ ಹಾಗಾಗಿ ಏನಾಗುತ್ತೆ, ಈ ಇನ್ಫ್ಲಮೇಟ್ರಿ ಚೇಂಜಸ್ ಅಂತ ಏನು ಹೇಳ್ತೀವಿ, ನಾನು ನಿಮಗೆ ಇದಕ್ಕೆ ಮುಂಚೆನೇ ಹೇಳಿದೆ, ಈ ಥರದ್ದು ರಿಪೀಟೆಡ್ ಇನ್ಸಲ್ಟ್ಸ್ ಆಗಿರ್ಬೋದು ಲಂಗಲ್ಲಿ. ಸೊ ಏನಾಗುತ್ತೆ, ರಿಪೀಟೆಡಾಗಿ ಈ ಥರ ಪ್ರಾಬ್ಲಮ್ಸ್ ಬರೋದ್ರಿಂದ ಒಂದು ಸೀರೀಸ್ ಆಫ್ ರಿಯಾಕ್ಷನ್ಸ್ ಆಗುತ್ತೆ. ಮೇನ್ಲಿ ಇಟ್ ಈಸ್ ಇನ್ಫ್ಲಮೇಷನ್. ಸೊ ಆ ಇನ್ಫ್ಲಮೇಟ್ರಿ ಕಂಡೀಷನ್ಸ್ ಏನಿದೆ ಅದನ್ನು ಈ ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಏನಿವೆ ಸಾಕಷ್ಟು ಕಡಿಮೆ ಮಾಡುತ್ತೆ. ಆ್ಯಂಡ್ ಈ ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಬಂದ್ಬಿಟ್ಟು ಈ ಚಿಯಾ ಸೀಡ್ಸು ಮತ್ತು ಈ ಮೊಳಕೆ ಕಾಳು ಇದರಲ್ಲಿನೂ ಇದ್ರ ಕಂಟೆಂಟ್ ಇಸ್ ವೆರಿ ಹೈ. ಸೊ ನೀವು ವೆಜಿಟೇರಿಯನ್ಸ್ ಆಗಿದ್ದರೂ ಈ ಥರದ್ದು ಒಂದು ಡಯಟ್ನ ಕನ್ಸ್ಯೂಮ್ ಮಾಡೋದ್ರಿಂದ ಯು ವಿಲ್ ಹ್ಯಾವ್ ಅ ಲಾಟ್ ಆಫ್ ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಬರುತ್ತೆ. ಸೊ ಅದು ಆಲ್ಸೋ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಗ್ರೀನ್ ಟೀ ಆಲ್ರೆಡಿ ನೀವು ಕೆಲವೊಂದು ದೇಶಗಳು ಲೈಕ್ ಫಾರ್ ಎಕ್ಸಾಂಪಲ್ ಈ ಜಾಪನೀಸ್ ಪಾಪ್ಯುಲೇಷನ್ ಆಗಿರಲಿ ಅಲ್ಲೆಲ್ಲ ನೋಡಿದರೆ ನೀವು ಈ ಗೆಣಸು, ಈ ಸ್ವೀಟ್ ಪೊಟ್ಯಾಟೊ ಮತ್ತು ಈ ಗ್ರೀನ್ ಟೀ ಇದನ್ನೆಲ್ಲ ತುಂಬಾ ಕನ್ಸ್ಯೂಮ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಈವನ್ ಇಫ್ ಯು ಸಿ ನಾರ್ಮಲಾಗಿ ನೀವು ಓದಿದ್ರು ಜಾಪನೀಸ್ ಪಾಪ್ಯುಲೇಷನ್ದು ಹೆಲ್ತ್ ಈಸ್ ಮಚ್ ಬೆಟರ್. ಒಂದು ವಾತಾವರಣ ಆಗಿರ್ಬೋದು, ಬಟ್ ಆಲ್ಸೋ ಈ ಫುಡ್ ಹ್ಯಾಬಿಟ್ಸ್. ಸೊ ಈ ಥರದ್ದೊಂದು ಫುಡ್ ನೀವು ಕನ್ಸ್ಯೂಮ್ ಮಾಡೋದ್ರಿಂದ ಇಟ್ ವಿಲ್ ಹೆಲ್ಪ್ ಯು ಟು ಅ ಲಾರ್ಜ್ ಎಕ್ಸ್ಟೆಂಟ್. ಸೊ ಅದನ್ನೊಂದು ನೀವು ಯು ಕ್ಯಾನ್ ಮೇಕ್ ಇಟ್ ಅ ಹ್ಯಾಬಿಟ್. ಸೊ ಗ್ರೀನ್ ಟೀನು ಬಂದು ಇಟ್ ಹ್ಯಾಸ್ ಅ ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್. ಸೊ ದಟ್ ಈಸ್ ಆಲ್ಸೋ ಬೆನಿಫಿಷಿಯಲ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಮುಖ್ಯವಾದ ಪದಾರ್ಥ ಬಂದ್ಬಿಟ್ಟು ನೀವೆಲ್ಲರೂ ಯೂಸ್ ಮಾಡ್ತಾನೆ ಇರ್ತೀರ, ಅದು ಬಂದ್ಬಿಟ್ಟು ಬೆಳ್ಳುಳ್ಳಿ ಮತ್ತು ಜಿಂಜರ್. ಸೊ ಜಿಂಜರು ಗಾರ್ಲಿಕ್ ಏನಿದೆ, ಸೊ ಇದರಲ್ಲಿ ಸಾಕಷ್ಟು ಈ ಒಂದು ನಾನು ಹೇಳಿರೋಂತಕ್ಕ ಈ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸು, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸು ಇವೆಲ್ಲನೂ ಸಾಕಷ್ಟು ಹೈ ಕಂಟೆಂಟಲ್ಲಿರುತ್ತೆ. ಅದರಲ್ಲಿನೂ ಒಂದು ಆಲಿಸಿನ್ ಅಂತ ಕಾಂಪೌಂಡ್ ಇದೆ ಈ ಒಂದು ಇದರಲ್ಲಿ, ಈ ಬೆಳ್ಳುಳ್ಳಿ ಮತ್ತು ಜಿಂಜರಲ್ಲಿ.
ಸೊ ಅದನ್ನು ಒಂದು ಕನ್ಸ್ಯೂಮ್ ಮಾಡೋದ್ರಿಂದ ನಿಮಗೆ ಎನಿಹೌ ನಮ್ಮ ಸೌತ್ ಇಂಡಿಯನ್ ಕುಕ್ಕಿಂಗಲ್ಲಿ ಅದನ್ನು ಭಾಳಷ್ಟು ಕನ್ಸ್ಯೂಮ್ ಮಾಡ್ತೀರ. ಸೊ ಅದನ್ನು ಯು ಕ್ಯಾನ್ ಮೇಕ್ ಇಟ್ ಮೇಯ್ನ್ ಪಾರ್ಟ್ ಆಫ್ ಯುವರ್ ಡಯಟ್. ಆ್ಯಂಡ್ ಅದರಲ್ಲಿ ಇದಲ್ಲದೆ ಸಾಕಷ್ಟು ಈ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಸೊ ಇನ್ಫೆಕ್ಷನ್ಸೂ ತುಂಬಾ ಕಡಿಮೆ ಆಗುತ್ತೆ. ಆ್ಯಂಡ್ ಇದು ಆಲ್ರೆಡಿ ನಮಗೆ ಗೊತ್ತಿರೋ ಅಂಥ ವಿಷಯ. ಇವಾಗ ಕೆಮ್ಮು ನೆಗಡಿ ಆ ಥರ ಬಂದರೂ ಕಷಾಯನೆಲ್ಲ ಹಾಕೋದೇ ಈ ಒಂದು ಜಿಂಜರು ಇದನ್ನೆಲ್ಲ ಹಾಕಿನೇ ಕೊಡ್ತಾರೆ. ಆ್ಯಂಡ್ ಅರ್ಶಿನೂ ಇಟ್ ಈಸ್ ವೆರಿ ಗುಡ್. ಸೊ ಅರ್ಶಿನ, ಈ ಜಿಂಜರು, ಗಾರ್ಲಿಕ್ಕು ಇದನ್ನೆಲ್ಲ ನೀವು ಇನ್ಕಾರ್ಪೊರೇಟ್ ಮಾಡಿಕೊಂಡು ಈ ಒಂದು ಡಯಟ್ ಏನಿದೆ ಇದನ್ನು ನಿಮ್ಮದು ಇಟ್ ಶುಡ್ ಬಿ ಅ ಪಾರ್ಟ್ ಆಫ್ ಯುವರ್ ರೊಟೀನ್. ಸೊ ಇದನ್ನು ಮೋರ್ ಆ್ಯಂಡ್ ಮೋರ್ ಕನ್ಸ್ಯೂಮ್ ಮಾಡೋದ್ರಿಂದ ಏನೇ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೂ ಇದು ಸ್ವಲ್ಪ ನಿಮಗೆ ಪ್ರಿವೆಂಟ್ ಮಾಡುತ್ತೆ. ಟೋಟಲಾಗಿ ಪ್ರಿವೆಂಟ್ ಮಾಡುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ, ಬಟ್ ಇಟ್ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಯು ಇನ್ ಪ್ರಿವೆಂಟಿಂಗ್ ಆಲ್ ದೀಸ್ ಪ್ರಾಬ್ಲಮ್ಸ್. ಸೊ ಇಷ್ಟೊತ್ತು ಯಾವ ಥರದ್ದು ಡಯಟ್ನ ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳಿದೆ ನಿಮಗೆ. ಸೊ ಯಾವುದನ್ನು ಕನ್ಸ್ಯೂಮ್ ಮಾಡಬಾರ್ದು ಅಂದರೆ ಮೇನ್ಲಿ ಈ ಹೈ ಕಾರ್ಬೋಹೈಡ್ರೇಟ್ ಇರೋವಂಥ ಫುಡ್ಸು. ಸೊ ಇದು ಬಂದ್ಬಿಟ್ಟು ಈ ಬ್ರೆಡ್ಡು, ಪಿಜ್ಜಾ ಮತ್ತು ಈ ಬನ್ನು ಆ್ಯಂಡ್ ಶುಗರ್ ಕಂಟೆಂಟ್ ಜಾಸ್ತಿ ಇರೋವಂಥದ್ದು, ಮತ್ತು ಫ್ಯಾಟ್ಸು ಆ್ಯಂಡ್ ಈ ಡೀಪ್ ಫ್ರೈಡ್ ಐಟಮ್ಸ್, ಈ ಫ್ರೆಂಚ್ ಫ್ರೈಸು, ಈ ಥರದ್ದೆಲ್ಲ ಏನಿದೆ ಇದರಲ್ಲಿ ಬಂದ್ಬಿಟ್ಟು ನಾನು ಇಷ್ಟೊತ್ತು ಏನು ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತವೆ ಅಂತ ಒಂದಿಷ್ಟು ಫುಡ್ಸ್ ಹೇಳಿದೆ, ಅದಕ್ಕೆಲ್ಲ ವಿರುದ್ಧವಾಗಿ ಏನು ಯಾವ ಥರದ ಪ್ರಾಬ್ಲಮ್ಸ್ ಆಗ್ಬೋದು ಅದೆಲ್ಲ ಈ ಒಂದು ಫುಡ್ಸಲ್ಲಿ ಇರುತ್ತೆ. ಸೊ ಇದನ್ನು ಯು ಹ್ಯಾವ್ ಟು ಟೋಟಲಿ ಅವಾಯ್ಡ್ ಮಾಡಬೇಕು, ತಿನ್ನಲೇಬಾರ್ದಂತಲ್ಲ, ಬಟ್ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಅದನ್ನು ಅವಾಯ್ಡ್ ಮಾಡಿ ಅಟ್ಲೀಸ್ಟ್ ನಿಮ್ಮದು ಡೇ ಟು ಡೇ ಫುಡ್ ಥರ ಮಾಡಬೇಡಿ. ಈ ಫ್ರೈಡ್ ರೈಸ್ ಆಗಲಿ, ಈ ಫಾಸ್ಟ್ ಫುಡ್ ಕಂಟೆಂಟ್ ಏನಿದೆ ಅದಾಗಲಿ. ಸೊ ಈ ಬ್ರಾಕಲಿ, ಕಾಲಿಫ್ಲವರ್ಗೆ ಎಷ್ಟು ಒಳ್ಳೆ ಪ್ರಾಪರ್ಟೀಸ್ ಇವೆ, ಅದನ್ನೇ ನೀವು ಈ ಚೈನೀಸ್ ಫುಡ್ಸ್ ಥರ ಡೀಪ್ ಫ್ರೈ ಮಾಡಿಕೊಂಡು ಮಂಚೂರಿಯನ್ ಮಾಡಿಕೊಂಡು ತಿನ್ನೋದ್ರಿಂದ ಅಷ್ಟೇ ಬ್ಯಾಡ್ ಕ್ವಾಲಿಟೀಸ್ ಬರುತ್ತೆ ಆ ಒಂದು ಫುಡ್ಸಲ್ಲಿ. ಸೊ ಅದನ್ನು ಒಂದು ನೀವು ಕಂಟ್ರೋಲ್ ಮಾಡೋದ್ರಿಂದ ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ರೆಡ್ ಮೀಟು, ತುಂಬ ಟಫ್ ಆಗಿರೋ ಮೀಟ್ನ, ಈ ಥರ ರೆಡ್ ಮೀಟ್ನ ಕನ್ಸ್ಯೂಮ್ ಮಾಡೋದ್ರಿಂದ ಅದನ್ನೂ ನಮ್ಮ ಗಟ್ಟಿಗೆ ಒಳ್ಳೆಯದಲ್ಲ. ಮೇನ್ಲಿ ಅಪ್ಪರ್ ಜಿ ಐ ಟ್ರ್ಯಾಕ್ಟು, ಈ ಅನ್ನನಾಳದ್ದು ಕ್ಯಾನ್ಸರ್ಸ್ ಆಗಲಿ, ಕೋಲನ್ ಕ್ಯಾನ್ಸರ್ಸು, ಹೊಟ್ಟೆ ಕ್ಯಾನ್ಸರ್ಸ್ಗೆಲ್ಲ ದಟ್ ಈಸ್ ಒನ್ ಕಾಸ್. ಸೊ ಹಾಗಾಗಿ ಅದನ್ನು ನೀವು ಇಟ್ ಈಸ್ ಬೆಸ್ಟ್ ಯು ಲಿಮಿಟ್ ಟು ಅ ವೆರಿ ಮಿನಿಮಲ್ ಅಮೌಂಟ್ ಅಂತ. ಆ್ಯಂಡ್ ಸ್ಮೋಕ್ಡ್ ಫುಡ್ಸು ನೀವು ನೋಡಿರ್ತೀರ, ಈ ಗ್ರಿಲ್ಡ್ ವೆರೈಟೀಸ್ ಬರುತ್ತೆ, ಗ್ರಿಲ್ಡ್ ಮೀಟ್ ಬರುತ್ತೆ, ಚಿಕನ್ ಬರುತ್ತೆ. ಸೊ ಗ್ರಿಲ್ ಮಾಡೋದ್ರಿಂದ ಸಾಕಷ್ಟು ಆ ಸ್ಮೋಕು, ಆ ಕೋಲಲ್ಲೇ ಗ್ರಿಲ್ ಮಾಡೋದವ್ರು. ಸೊ ಹಾಗಾಗಿ ಅದನ್ನೂ ಇಟ್ ಈಸ್ ನಾಟ್ ಗುಡ್ ಫಾರ್ ಜಿ ಐ ಕ್ಯಾನ್ಸರ್ಸ್. ಎಸ್ಪೆಷಲಿ ನಾನು ಹೇಳಿದ್ದು ಈ ಕ್ಯಾನ್ಸರ್ಸ್ಗೆ ಇಟ್ ಈಸ್ ನೋನ್ ಟು ಬಿ ಅ ರಿಸ್ಕ್ ಫ್ಯಾಕ್ಟರ್. ಸೊ ಅದನ್ನೊಂದು ಲಿಮಿಟ್ ಮಾಡಬೇಕು. ಆ್ಯಂಡ್ ಎಕ್ಸೆಸಿವ್ ಆಲ್ಕೋಹಾಲ್ ಕನ್ಸಂಪ್ಷನ್, ಆಲ್ಕೋಹಾಲು ಬಂದ್ಬಿಟ್ಟು ನೀವು ಸಾಕಷ್ಟು ಎಕ್ಸೆಸಿವ್ ಆಗಿ ಆನ್ ಅ ಡೈಲಿ ಬೇಸಿಸ್ ತೊಗೋತಾ ಇದ್ದರೆ ದಟ್ ಈಸ್ ಆಲ್ಸೋ ಅ ರಿಸ್ಕ್ ಫ್ಯಾಕ್ಟರ್. ಸೊ ಇಷ್ಟೊತ್ತು ಫುಡ್ ಬಗ್ಗೆ ಹೇಳಿದೆ ಯಾವ ಥರದ್ದು ಇಟ್ ಈಸ್ ಹೆಲ್ಪ್ಫುಲ್ ಅಂತ. ಸೊ ಎಕ್ಸಸೈಸ್, ಫುಡ್ ಅಲ್ಲದೆ ಎಕ್ಸಸೈಸು, ಫಿಸಿಕಲ್ ಎಕ್ಸಸೈಸ್ ಬಂದ್ಬಿಟ್ಟು ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಫಿಸಿಕಲ್ ಎಕ್ಸಸೈಸಲ್ಲಿ ಬಂದ್ಬಿಟ್ಟು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಎಕ್ಸಸೈಸಸ್, ಮೇನ್ಲಿ ನಮ್ಮ ಹಾರ್ಟ್ಗೆ ಹೆಲ್ಪ್ ಆಗುವಂಥ ಒಂದು ಎಕ್ಸಸೈಸ್. ಸೊ ಏರೋಬಿಕ್ಸ್ ಆಗಿರ್ಬೋದು, ಸಿಂಪಲ್ ಜಾಗಿಂಗು, ವಾಕು, ಸ್ವಿಮ್ಮಿಂಗು, ಇದೆಲ್ಲ ಬಂದ್ಬಿಟ್ಟು ಇಟ್ ವಿಲ್ ಪ್ರಿವೆಂಟ್ ಆಲ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಇಶ್ಯೂಸ್. ಅಟ್ಲೀಸ್ಟ್ ಮೆಜಾರಿಟಿ ಆಫ್ ದ ಕಾರ್ಡಿಯೋವ್ಯಾಸ್ಕ್ಯುಲರ್ ಇಶ್ಯೂಸ್ ಏನಿದೆ ಅದು ಪ್ರಿವೆಂಟ್ ಮಾಡುತ್ತೆ. ಅದಲ್ಲದೆ ಬ್ರೀದಿಂಗ್ ಇಂಪ್ರೂವ್ ಆಗುತ್ತೆ. ಸೊ ಡೀಪ್ ಬ್ರೀದಿಂಗ್ ಆಗೇ ಆಗುತ್ತೆ ನೀವು ಎಕ್ಸಸೈಸ್ ಮಾಡಬೇಕಾದ್ರೆ. ಸೊ ಹಾಗಾಗಿ ಅದು ಪ್ರಿವೆಂಟ್ ಮಾಡುತ್ತೆ. ಆ್ಯಂಡ್ ನಾನು ಹೇಳ್ದಂಗೆ ಏನಾದರೂ ಈ ಸ್ಮೋಕ್ ಇಂದ, ಇಲ್ಲ ಏರ್ ಪೊಲ್ಯೂಷನಿಂದ, ಇಂಡಸ್ಟ್ರಿಯಲ್ ಪೊಲ್ಯೂಟೆಂಟ್ಸ್, ಈ ಥರದ್ದು ಏನೇ ಚಿಕ್ಕ ಪಾರ್ಟಿಕಲ್ಸ್ ಇದ್ದರೂ ನೀವು ಡೀಪ್ ರ್ಯಾಪಿಡ್ ಬ್ರೀದಿಂಗ್ ಮಾಡೋದ್ರಿಂದ ಅದನ್ನೂ ಕ್ಲಿಯರ್ ಔಟ್ ಆಗೋ ಒಂದು ಸಾಧ್ಯತೆ ಇರುತ್ತೆ ಈ ಒಂದು ಎಕ್ಸಸೈಸಿಂದ. ಸೊ ಎಕ್ಸಸೈಸ್ ಮಾಡೋದು ಭಾಳನೇ ಮುಖ್ಯ, ಎಸ್ಪೆಷಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಎಕ್ಸಸೈಸಸ್ ಏನಿದೆ. ಸೊ ಅಟ್ಲೀಸ್ಟ್ ಇನ್ ಅ ವೀಕ್, ಒಂದು ವಾರದಲ್ಲಿ ಒಂದು 150 ನಿಮಿಷ ಆನ್ ಆನ್ ಆ್ಯಾವ್ರೇಜ್ ನೀವು ಎಕ್ಸಸೈಸ್ನ ನಿಮ್ಮ ಪಾರ್ಟ್ ಆಫ್ ಯುವರ್ ಲೈಫ್ ಸ್ಟೈಲ್ ಥರ ಅದನ್ನು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿ. ಸೊ ಒಂದು ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ಎಕ್ಸಸೈಸಸ್ ಅಲ್ಲದೆ ಈ ರೆಸ್ಪಿರೇಟ್ರಿ ಬ್ರೀದಿಂಗ್ ಎಕ್ಸಸೈಸಸ್ ಬಂದ್ಬಿಟ್ಟು ಈ ಡೀಪ್ ಬೆಲಿ ಬ್ರೀದಿಂಗು ಮತ್ತು ಪರ್ಸ್ಟ್ ಲಿಪ್ ಬ್ರೀದಿಂಗ್ ಅಂತ ಬರುತ್ತೆ. ಸೊ ಆ ಥರದ್ದೊಂದು ಬ್ರೀದಿಂಗ್ ಎಕ್ಸಸೈಸಸ್ ಮಾಡೋದ್ರಿಂದನೂ ನಿಮ್ಮ ಲಂಗ್ ಹೆಲ್ತ್ ಏನಿದೆ ಅದು ಭಾಳನೇ ಇಂಪ್ರೂವ್ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಓನ್ಲಿ ಜಿಮ್ಮಲ್ಲಿ ಮಾಡೋ ಅಂಥ ಎಕ್ಸಸೈಸ್ ಅಲ್ಲ, ಮೇನ್ಲಿ ನಿಮ್ಮ ಲಂಗ್ಸ್ನ ಮತ್ತು ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ನ ಕಾನ್ಸಂಟ್ರೇಟ್ ಮಾಡಿ ಅದನ್ನೊಂದು ಇನ್ಕಾರ್ಪೊರೇಟ್ ಮಾಡೋದ್ರಿಂದ ನಿಮಗೆ ಈ ಏನೇ ಒಂದಿಷ್ಟು ಹೆಲ್ತ್ ಇಶ್ಯೂಸು ಆಗೋ ಅಂಥ ಒಂದು ಸಾಧ್ಯತೆ ಇರುತ್ತೋ ಅದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್.
ಸೊ ಈ ಮಾಡರ್ನ್ ವರ್ಲ್ಡ್ದು ರಿಸ್ಕ್ಸ್ ಅಂತ ಏನು ಹೇಳಿದೆ, ಇಟ್ ಈಸ್ ಅ ವೆರಿ ಫಾಸ್ಟ್ ಪೇಸ್ಡ್ ಲೈಫ್. ಸೊ ನಮಗೆ ಸಾಕಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಆಲ್ರೆಡಿ ಇದೆ. ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಇರೋದ್ರಿಂದ ಹಲವಾರು ಕಾಸಸ್ ಆಲ್ರೆಡಿ ಐ ಟೋಲ್ಡ್ ಯು. ನಮ್ಗೆ ಈ ಏರ್ ಪೊಲ್ಯೂಷನ್ ಆಗಿರ್ಬೋದು, ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ, ಡ್ರೈವಿಂಗ್, ಟ್ರಾಫಿಕ್ಕು, ಮತ್ತು ಟೈಮಿಂಗ್ ಆಫ್ ಫುಡ್ಡು, ಟೈಪ್ ಆಫ್ ಫುಡ್ ವಿಚ್ ವಿ ಈಟ್, ಇಷ್ಟೆಲ್ಲ ಚೇಂಜಸ್ ಆಗುತ್ತೆ. ಸೊ ಇಟ್ ಈಸ್ ಅ ವೆರಿ ಡಿಫ್ರೆಂಟ್ ವರ್ಲ್ಡ್. ಇದು ಎಲ್ಲ ಬಂದ್ಬಿಟ್ಟು ಲೈಫ್ ಸ್ಟೈಲು, ಮಾಡರ್ನ್ ವರ್ಲ್ಡ್ ಇಶ್ಯೂಸ್. ಸೊ ಇದರಲ್ಲಿ ನಾವು ಏನಾದರೂ ಒಂದಿಷ್ಟು ನಾನು ಹೇಳಿರೋ ಅಂತಕ್ಕಂಥ ಈ ಎಕ್ಸಸೈಸಸ್ ಆಗಲಿ, ಈ ಫುಡ್ ಹ್ಯಾಬಿಟ್ಸ್ ಆಗಲಿ, ಈ ಥರ ಏನಾದರೂ ಒಂದಿಷ್ಟು ಚೇಂಜಸ್ ಮಾಡೋದಕ್ಕಾದರೆ ನಮಗೆ ಫ್ಯೂಚರಲ್ಲಿ ಏನೇ ಒಂದು ಪ್ರಾಬ್ಲಮ್ ಆಗೋ ಒಂದು ಪಾಸಿಬಿಲಿಟೀಸ್ ಇದ್ರೂ ಇದೆಲ್ಲ ಮಾಡೋದ್ರಿಂದ ಆಲ್ ದಟ್ ರಿಸ್ಕ್ ವಿಲ್ ಕಮ್ ಡೌನ್. ಸೊ ಹಾಗಾಗಿ ಈ ಒಂದು ಫಾಸ್ಟ್ ಪೇಸ್ಡ್ ಮಾಡರ್ನ್ ವರ್ಲ್ಡಲ್ಲಿ ಮೇಕಿಂಗ್ ಲೈಫ್ ಸ್ಟೈಲ್ ಚೇಂಜಸ್ಸು, ಹ್ಯಾಬಿಟ್ ಚೇಂಜಸ್, ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡೋದ್ರಿಂದ ಇಟ್ ವಿಲ್ ಹೆಲ್ಪ್ ಅಸ್ ಟು ಅ ಲಾರ್ಜ್ ಎಕ್ಸ್ಟೆಂಟ್. ಸಾಕಷ್ಟು ಹೆಲ್ಪ್ ಆಗುತ್ತೆ ನಮಗೆ. ಸೊ ಈ ಒಂದು ವಿಡಿಯೋಯಿಂದ ನಿಮಗೆ ಈ ಒಂದು ಚೇಂಜಸ್ಸು ಮತ್ತು ಲೈಫ್ ಸ್ಟೈಲ್ ರಿಸ್ಕ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿ ತಲುಪಿದೆ ಅಂತ ಭಾವಿಸ್ತೀನಿ. ಸೊ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.